ಈಗ 389ನೇ ಕಥೆಯನ್ನು ಕೇಳೋಣ. ಕಪಿಲದೇವರು ಆಶ್ರಮದಲ್ಲೇ ಇದ್ದಾರೆ. ತಾಯಿ ದೇವಹೂತಿಗೆ ತತ್ವಜ್ಞಾನವನ್ನು ಉಪದೇಶ ಮಾಡಬೇಕು ಅಂತ. ದೇವಹೂತಿಯು ಕೂಡ ವಿರಕ್ತಳಾಗಿ ತತ್ವಜ್ಞಾನವನ್ನು ಉಪದೇಶ ಮಾಡಬೇಕು ಅಂತ ಒಂದು ದಿನ ಬಂದು ಪ್ರಾರ್ಥನೆ ಮಾಡ್ತಾಳೆ. ಸಾಂಖ್ಯ ತತ್ವವನ್ನು ಉಪದೇಶ ಮಾಡಿದ್ರು. ಈ ಸಂಸಾರದಿಂದ ಬಿಡುಗಡೆ ಹೊಂದುವ ಮಾರ್ಗವನ್ನು ಉಪದೇಶ ಮಾಡ್ತಾರೆ. ಭಕ್ತಿಯ ಯೋಗವನ್ನು ಉಪದೇಶ ಮಾಡಿದಳು, ಧ್ಯಾನದ ಯೋಗವನ್ನು. ಹೀಗೆಲ್ಲ ತಾಯಿಗೆ ಉಪದೇಶ ಮಾಡಿ ಅವಳ ಮನಸ್ಸು ಪರಿಪಕ್ವತೆ ಹೊಂದುವಂತೆ ಮಾಡ್ತಾರೆ. ತನ್ನ ಸಾಕ್ಷಾತ್ಕಾರವನ್ನು ನೀಡುತ್ತಾರೆ, ಸಿದ್ಧಿಯನ್ನು ಪಡೆಯುವಂತೆ ಮಾಡಿದಳು. ದೇವಹೂತಿಯು ಕೂಡ ಕಪಿಲದೇವರ ಉಪದೇಶದಿಂದ ಸಿದ್ಧಿಯನ್ನು ಪಡುತ್ತಾಳೆ. ಆ ಸ್ಥಳವೇ ಸಿದ್ಧಪುರಿ ಅಂತಾಗಿದೆ. ಸಿದ್ಧಪುರಿ ಅಂತ ಅವಳಿದ್ದ ಸ್ಥಳದಲ್ಲಿ ಒಂದು ಸರೋವರ ಏನಿತ್ತು, ಬಿಂದು ಸರೋವರ ಅಂತ ಪ್ರಸಿದ್ಧವಾಗಿದೆ. ಮಾತೃಗಯ ಅಂತ ಒಂದು ದೊಡ್ಡ ಕ್ಷೇತ್ರವಾಗಿದೆ. ಆ ದೇವಹೂತಿ ದೇಹತ್ಯಾಗ ಮಾಡಿದ ಸ್ಥಳ ಮಾತೃಗಯ ಅಂತ ದೊಡ್ಡ ಕ್ಷೇತ್ರವೇ ಆಗಿದೆ. ಕಪಿಲದೇವರು ಪಾತಾಳದಲ್ಲಿ ಕೂತಿದ್ದಾರೆ. ಒಮ್ಮೆಯಂತೂ ಸಗರ ರಾಜ ಯಜ್ಞವನ್ನು ಮಾಡುತ್ತಿದ್ದಾಗ ಅಶ್ವಮೇಧ ಕುದುರೆಯನ್ನ ಇಂದ್ರ ಅಪಹರಿಸಿಕೊಂಡು ಬಂದು ಕಪಿಲದೇವರ ಹತ್ರ ಬಿಟ್ಟು ಹೋಗ್ಬಿಟ್ಟ. ಈ ಸಗರ ರಾಜನ ಮಕ್ಕಳು 60,000 ಜನ ಆ ಯಜ್ಞದ ಕುದುರೆಯನ್ನ ಹುಡುಕಿಕೊಂಡು ಬರ್ತಿದ್ದಾರೆ. ಭೂಮಿಯನ್ನು ಭೇದಿಸಿಕೊಂಡು ಸಮುದ್ರವನ್ನು ಕೊರೆದುಕೊಂಡು ಬರ್ತಿದ್ದಾರೆ. ಅಲ್ಲಿ ಹೀಗೆ ಬಂದಾಗ ಪಾತಾಳಕ್ಕೆ ಬಂದು ಸೇರಿದರು. ಅಲ್ಲಿ ಕಪಿಲದೇವರು ಕೂತಿದ್ದಾರೆ. ಹತ್ತಿರ ಅಶ್ವಮೇಧದ ಕುದುರೆ ಇದೆ. ಸಿಟ್ಟು ಬಂತವರೆಗೂ, ನಮ್ಮಲ್ಲಿ ಇಷ್ಟು ಒದ್ದಾಡಿಸಿದ್ರಲ್ವಾ, ಇವನೇ ಕಳ್ಳ, ಹೊಡಿರಿ ಬಡಿರಿ ಕಡಿರಿ ಅಂತ ಓಡಿ ಬರ್ತಾರೆ ಅವನ ಮುಂದೆ. ಆಗ ಕಪಿಲದೇವರ ಕಣ್ಣು ತೆರೆದಿದ್ದೇ ತರ ದಗ 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 ಬೆಂಕಿ ಉರಿಯಿತು. ಆ ಬೆಂಕಿಯಲ್ಲಿ ಸುಟ್ಟು ಬೂದಿಯಾದರು. ಅಷ್ಟು ಜನರು ಕೂಡ ಸುಟ್ಟು ಬೂದಿಯಾದರು. ಸಾಮಾನ್ಯ ಮಹಾತ್ಮರಿಗೆ ದ್ರೋಹ ಬಯಸಿದ್ರೇನೆ ಅವನಿಗೆ ಉಳಿವು ಕಾಲ ಇರುವುದಿಲ್ಲ, ಸರ್ವನಾಶ ಹೊಂದುತ್ತಾರೆ. ಸಾಕ್ಷಾತ್ ಪರಮಾತ್ಮರನ್ನು ಅವನಿಗೆ ದ್ರೋಹ ಬಯಸಲು ಹೋದರೆ ಅವರು ಎಲ್ಲಿಂದ ಬದುಕಬೇಕು? ಅವರು ಉಳಿವು ಕಾಲ ಎಲ್ಲಿಂದ? ಅಂತೂ ಸುಟ್ಟು ಬೋದಿಯಾದರೂ ಹೋದವರ ಪತ್ತೆ ಇಲ್ಲ, ಏನಾದರೂ ಒಂದು ಗೊತ್ತಿಲ್ಲ. ಸಗರ ಬಹಳ ತಲೆ ಕೆಡಿಸಿಕೊಳ್ತಿದ್ದಾನೆ. ಅನಂತರ ಅವನ ಮಗ ಅಸಮಂಜಸ ಅಂತಿದ್ದ. ಅಸಮಂಜನ ಮಗ ಅಂಶುಮಂತ ಅಂತ. ಈ ಅಂಶುಮಂತನನ್ನು ಕೊಟ್ಟು ಕಳಿಸ್ತಾರೆ. ನಿಮ್ಮ ದೊಡ್ಡಪ್ಪನವರು ಏನಾದರೂ ಸ್ವಲ್ಪ ವಿಚಾರ ಮಾಡಿಕೊಂಡು ಬಾರಪ್ಪ, ಹೋದ ಕುದುರೆ ಏನಾಯ್ತು ಗೊತ್ತಾಗ್ತಾ ಇಲ್ಲ. ಅಂಶುಮಂತ ಅಲ್ಲಿಂದ ಹೊರಡ್ತಾನೆ. ಆ ಹೆಜ್ಜೆಗಳನ್ನು ಅನುಸರಿಸಿಕೊಂಡು ಹೋದಾಗ ಕಪಿಲದೇವರ ಹತ್ರ ಬಂದು ನಿಂತ. ಅಲ್ಲಿ ಭಸ್ಮದ ರಾಶಿ ಇದೆ. ಅವನು ಊಹಿಸಿದ, ಏನಾಯ್ತು ಗೊತ್ತಾಯ್ತು ಅವನಿಗೆ, ಇವರು ಅಪರಾಧ ಮಾಡಿದ್ದಾರೆ, ಕಪಿಲದೇವರ ದೃಷ್ಟಿಗೆ ಬಿದ್ದು ಇವರೆಲ್ಲರೂ ಭಸ್ಮವಾಗಿದ್ದಾರೆ ಅಂತ ಹೇಳಿ ಕಪಿಲದೇವರನ್ನು ಪರಿಪರಿಯಿಂದ ಸ್ತೋತ್ರ ಮಾಡ್ತಾನೆ. ಇವನ ಸ್ತೋತ್ರಕ್ಕೆ ಮೆಚ್ಚಿದ ಕಪಿಲದೇವರು, ನೋಡು, ಈ ಕುದುರೆಯನ್ನ ನೀನು ತೆಗೆದುಕೊಂಡು ಹೋಗು, ಗಂಗೆಯನ್ನ ತರಿಸಿದ್ರೆ ಇವರಿಗೆ ಸದ್ಗತಿ ಆಗುತ್ತೆ, ಗಂಗಾ ಜಲದ ಸಂಪರ್ಕದಿಂದ ಇಷ್ಟೂ ಜನಕ್ಕೂ ಕೂಡ ಸದ್ಗತಿ ಆಗುತ್ತೆ, ಹೋಗಿ ಬಾ ಇಟ್ಟು ಹೇಳಿ ಕಳಿಸಿಕೊಡ್ತಾರೆ. ಅನಂತರ ಅವನು ಯಜ್ಞದ ಕುದುರೆಯನ್ನ ಸಗರನಿಗೆ ತಲುಪಿಸಿದ. ಸಗರ ರಾಜ ಯಜ್ಞ ಮಾಡಿ ಸದ್ಗತಿಯನ್ನು ಹೊಂದಿದ. ಕಾಲಾಂತರದಲ್ಲಿ ಅಂಶುಮಂತನಿಂದ ಗಂಗೆ ತರಿಸಲಿಕ್ಕಾಗಿಲ್ಲ. ಅವನ ಮಗ ದಿಲೀಪ ಪ್ರಯತ್ನ ಪಟ್ಟ, ಅವನಿಗೂ ಆಗಲಿಲ್ಲ. ಅವನ ಮಗ ಭಗೀರಥ ಭಾರಿ ಪ್ರಯತ್ನ ಮಾಡಿ ಗಂಗೆಯಿಂದ ತರಿಸಿದ್ದಾನೆ. ಆ ಗಂಗೆಯ ಸಂಪರ್ಕದಿಂದ ಅವರಿಗೆಲ್ಲ ಸಿದ್ಧಿಯಾಗಿದೆ. ಹೀಗೆ ಕಪಿಲದೇವರು ಅವರಿಗೆ ಅನುಗ್ರಹವನ್ನು ಮಾಡಿದ್ದಾರೆ. ಒಮ್ಮೆಯಂತೂ ದಿಗ್ವಿಜಯ ಮಾಡ್ತಾ ರಾವಣ ಬಂದಿದ್ದರಂತೆ. ಒದ್ರು ಅಲ್ಲಿ ಕಪಿಲದೇವರು. ಅಷ್ಟು ದೂರ ಹೋಗಿ ಬಿದ್ದ, ಯೋಧನ ಲೆಕ್ಕದಲ್ಲಿ ಬಿದ್ದವ. ಅವನ ಜನ್ಮಕ್ಕೆ ಕಪಿಲದೇವರ ತಂಟೆಗೆ ಬರಲಿಲ್ಲ. ಈಗಲೂ ಕಪಿಲದೇವರು ತನ್ನನ್ನು ಯಾರು ಸ್ಮರಿಸುತ್ತಾರೋ, ತನ್ನನ್ನು ಯಾರು ಆರಾಧಿಸುತ್ತಾರೋ, ತನ್ನ ಸಂದೇಶವನ್ನು ಯಾರು ಪರಿಪಾಲಿಸುತ್ತಾರೋ ಅದರ ವಿಶೇಷ ಅನುಗ್ರಹವನ್ನು ಮಾಡ್ತಾರೆ.
ತತ್ವಜ್ಞಾನವನ್ನು ಕರುಣಿಸುತ್ತಾರೆ. ಭಗವತ್ ಸಾಕ್ಷಾತ್ಕಾರವನ್ನು, ತನ್ನ ಸಾಕ್ಷಾತ್ಕಾರವನ್ನು ಕರುಣಿಸಿ ಮೋಕ್ಷವನ್ನೇ ಕರುಣಿಸ್ತಾರೆ. ಇಂತಹ ಕಪಿಲ ದೇವರಿಗೆ ನಮಸ್ಕಾರ ಮಾಡಿ 389ನೇ ಕಥೆಯನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಣಮಸ್ತು.